ವಿದ್ಯುತ ಕರತ ಮೋದಕ ಸದಂತಿ ಸಾಧಕ ಕಲಧರ ಸಂತಕ ವಿಲಾಸ ಲೋಕ ರಕ್ಷಕ ಅನೇಕೈಕ ನಾಯಕ ವಿನಾಶಿತೆ ಪದೇತಕಂ ನತ ಶುಭಾಶು ನಾಶಕಂ ನಮಾಮಿತ ವಿನಾಯಕಂ ನಮಾಮಿತ ವಿನಾಯಕಂ ಸಾಯಿ ಚರಿತ್ರೆ 36ನೇ अध्याय। ये साई चरित्र अभी मैं इसको कंटिन्यू करके सबको आप लोग को सुनाएगा। आप लोग सब लोग देखो, सब लोग लाइक करो, सब्सक्राइब करो और इसको मुझे और पढ़ने के लिए ये देव पढ़ने के लिए उमंग देव बोल के मैं सबको बोलती हूँ। और 36 अध्याय ಭಕ್ತಪಂಥ ಹರ್ಷಚಂದ್ರ ಪಿತ್ತಳೆ ಗೋಪಾಲ ಅಂಬೇಡ್ಕರ ಇವರು ಅನುಭವಗಳು। साईबाबा का बहुत उसका एक बार नाम जप करेगा तो उसका बहुत अपने को शक्ति मिलते हैं। सबका साथ है अभी वो ऐसा इसमें बुक में सब लिखा है। ನಾವು ಪ್ರಪಂಚದಲ್ಲಿ ನೋಡುವುದು ಎಲ್ಲ ಮಹಾಮಾಯೆ ಪರಮಾತ್ಮನ ಕ್ರಿಯಾತ್ಮಕ ಶಕ್ತಿ। ಆಟ ಕತ್ತಲೆಯ ಹಗ್ಗವನ್ನು ಸಹ ಸರ್ಪವೆಂದು ಭ್ರಮಿಸುತ್ತದೆ। ರಾತ್ को ये ಸರ್ಪ ಜೈಸ ಸರ್ಪವೆಂದು ಭ್ರಮಿಸುವ ಹಾಗೆ ನಾವು ಆಟವನ್ನು ನೋಡುತ್ತೇವೆ। ಸದ್ಗುರುವು ನಮ್ಮ ಅರಿವಿನ ಕಣ್ಣು ತೆರೆದು ಅವುಗಳ ನಿಜವಾದ ಜೊತೆ ಕಂಡುಬರುವಂತೆ ನಮಗೆ ಸಹಾಯವೆಸಗುತ್ತಾನೆ। ಆದುದರಿಂದ ನಮಗೆ ಯಾವಾಗಲೂ ಸತ್ಯ ದೃಷ್ಟಿ ದಯಪಾಲಿಸುವಂತೆ ಬಾಬಾ ಅವರನ್ನು ಪ್ರಾರ್ಥಿಸೋಣ। ಆದರ್ಶ ಆರಾಧನೆ ಹೇಮಡಪಂತರು ಆದರ್ಶವಾದ ಆರಾಧನೆಯನ್ನು ವಿವರಿಸುತ್ತಾರೆ। ಸದ್ಗುರುವಿನ ಪಾದಪೂಜೆಗೆ ನಾವು ಬಿಸಿ ನೀರಾದ ಆನಂದ ಭಾಷವನ್ನು ಉಪಯೋಗಿಸೋಣ। ಪ್ರೀತಿ ಎಂಬ ಗಂಧವನ್ನು ಅವನ ಮೈಗೆ ಲೇಪಿಸೋಣ। ನಿಜವಾದ ಭಕ್ತಿ ಎಂಬ ಉಡುಪಿನಿಂದ ಅವನನ್ನು ಅಲಂಕರಿಸೋಣ। ನಮ್ಮ ಅಷ್ಟಸಾತ್ವಿಕ ರಸ ಭಾವನೆಗಳಿಂದ ಅಷ್ಟತಾವರೆಗಳನ್ನು ದೃಢಚಿತ್ತದಿಂದ ಫಲವನ್ನು ಅವನಿಗೆ ಅರ್ಪಿಸೋಣ। ಭಕ್ತಿ ಎಂಬ ಸುಗಂಧ ದ್ರವ್ಯವನ್ನು ಅವನ ಶಿರದ ಮೇಲೆ ಚಿಮುಕಿಸೋಣ ಮತ್ತು ಅದನ್ನು ಸೊಂಟಕ್ಕೆ ಕಟ್ಟಿ ನಮ್ಮ ಶಿರವನ್ನು ಅವನ ಚರಣಾರವಿಂದಗಳಿಗೆ ಇಡೋಣ। ಈ ರೀತಿಯಾದ ಸರ್ವಾಭರಣಗಳಿಂದ ಅವನನ್ನು ಅಲಂಕರಿಸೋಣ। ನಂತರ ಸೆಕೆಯನ್ನು ಹೋಗಲಾಡಿಸಲು ಭಕ್ತಿ ಎಂಬ ಚಾಮರವನ್ನು ಬೀಸೋಣ। ಇಂಥ ಆರಾಧನೆಯು ನಂತರ ನಮ್ಮ ಮನಸ್ಸನ್ನು ಮುಗಿಸುವ ಸತ್ಯಮಿಥ್ಯಗಳಿಂದ ವರ್ಷಾಶ್ಯ ವಿವೇಚಿಸುವ ಸಾಮರ್ಥ್ಯ ನಮಗೆ ದಯಪಾಲಿಸಲಿ। ಪ್ರಾಪಂಚಿಕ ವಸ್ತುಗಳ ಭೋಗಾಪೇಕ್ಷೆಗಳನ್ನು ವಿರಕ್ತಿಯನ್ನು ಮಾಡಿ ಆತ್ಮಜ್ಞಾನವನ್ನು ಸಹಾಯ ಮಾಡು। ನಾವು ನಮ್ಮ ತನುಮನ ಧನಗಳೆಲ್ಲವನ್ನು ನಿನಗೆ ಅರ್ಪಿಸಿ ಶರಣಾಗತರಾಗಬೇಕೆಂದು ನಮಗೆ ಸುಖ ದುಃಖಗಳ ಅನುಭವ ದೊರೆಯುವಂತೆ ನೇತ್ರವನ್ನು ದಯಪಾಲಿಸು ಮತ್ತು ನಮ್ಮ ನೇತ್ರಗಳ ನಿನ್ನ ನೇತ್ರಗಳಂತೆ ಮಾರ್ಪಡಿಸು। ನಿನ್ನ ಮನಸ್ಸಿಗೆ ಬಂದಂತೆ ನಮಗೆ ದೇಹ ಮತ್ತು ಮನಸ್ಸನ್ನು ಹತೋಟಿಯಲ್ಲಿಡುವ ನಮ್ಮ ಮನಸ್ಸು ನಿನ್ನ ಪಾದಗಳಲ್ಲಿ ಶಾಂತಿಯಿಂದಿರಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸೋಣ। ಭಕ್ತಪಂಥ ಬೇರೊಬ್ಬ ಗುರುವಿನ ಶಿಷ್ಯರಾದ ಪಂತ ಎಂಬವರು ಒಮ್ಮೆ ಶಿರಡಿಗೆ ಬರುವ ಸಂದರ್ಭ ಬಂದಿತ್ತು। ಅವರಿಗೆ ಶಿರಡಿಗೆ ಬರುವ ಮನಸ್ಸು ಇರಲಿಲ್ಲ। ಆದರೆ ಮಾನವನು ಎನಿಸುವುದೊಂದು, ದೈವ ಬಗೆಯುವುದೊಂದು। ಅವರು BBC ರೈಲ್ವೆನಲ್ಲಿ ಪ್ರಯಾಣ ಮಾಡುತ್ತಿದ್ದಾಗ ಶಿರಡಿ ಯಾತ್ರಿಕರ ಪರಿಚಯವಾಯಿತು। ಅವರೆಲ್ಲರನ್ನೂ ಇವರು ಶಿರಡಿಗೆ ಬರಬೇಕೆಂದು ಬಲವಂತ ಮಾಡಿ ಉಪಾಯವಿಲ್ಲದೆ ಒಪ್ಪಿಕೊಳ್ಳಬೇಕಾಯಿತು। ಅವರೆಲ್ಲರೂ ಮುಂಬೈಯಲ್ಲಿ ಇಳಿದರು। ಆದರೆ ಪಂತರು ವಿರಾರಿನಲ್ಲಿ ಇಳಿದು ತಮ್ಮ ಗುರುವಿನ ಅಪ್ಪಣೆ ಪಡೆದು ಪುನಃ ಯಾತ್ರಿಕರ ಗುಂಪನ್ನು ಸೇರಿ ಶಿರಡಿಗೆ ಬಂದರು। ಮಾರನೇ ದಿನ ಮಸೀದಿಗೆ ಬಂದರು। ಬಾಬರವರ ಹತ್ತಿರ ನೆರೆದಿದ್ದ ಭಕ್ತನ ಸಮುದಾಯವನ್ನು ಕಂಡು ಎಲ್ಲರೂ ಆನಂದಿಸಿದರು। ಆದರೆ ಪಂತರು ಮಾತ್ರ ಮೈ ಮರೆತು ಮೂರ್ಛೆ ಹೋದರು। ಅವರ ಮೂರ್ಛೆಯಿಂದ ಎಚ್ಚರಿಸಲು ಬಹಳ ಜನರು ಪ್ರಯತ್ನಪಟ್ಟರು। ನಂತರ ಬಾಬಾ ಅವರ ದಯೆಯಿಂದ ಅವರ ಮೇಲಿನ ನೀರು ಚಿಮ್ಮಿಸಲು ಪ್ರಜ್ಞೆ ಬಂದು ನಿದ್ರೆಯಿಂದ ಕಣ್ಣು ತಿಕ್ಕುತ್ತಾ ಎದ್ದು ಕುಳಿತರು। ಅವರು ಬೇರೊಬ್ಬ ಗುರುವಿನ ಭಕ್ತರೆಂದು ಅರಿತು ಸರ್ವಜ್ಞರಾದ ಬಾಬಾ ಅವರಿಗೆ ಏನೇ ಬರಲಿ ನಿನ್ನ ಆರಾಧನೆ ಗುರು, ನಿನ್ನ ಭದ್ರವಾಗಿ ಹಿಡಿದುಕೋ, ಬಿಡಬೇಡ, ನಿಶ್ಚಲವಾಗಿ ಅವನೊಡನೆ ಐಕ್ಯವಾಗು ಎಂದು ಅವರಿಗೆ ಗುರುವಿನಲ್ಲಿ ನಂಬಿಕೆಯನ್ನು ದೃಢಪಡಿಸಿದರು।
ಪಂತರು ಈ ಮಾತಿನ ಅರ್ಥವನ್ನು ಗ್ರಹಿಸಿ ತಮ್ಮ ಗುರುಗಳನ್ನು ಸ್ಮರಿಸಿ ಬಾಬರವರ ದಯೆಯನ್ನು ಪಂತರು ತಮ್ಮ ಜೀವಮಾನದಲ್ಲಿ ಮರೆಯಲೇ ಇಲ್ಲ. ಹರಿಶ್ಚಂದ್ರ ಪಿತ್ತಳೆ. ಮುಂಬಯಿಯ ಹರಿಶ್ಚಂದ್ರ ಪಿತ್ತಳೆಯವರು ಮಗನಿಗೆ ಆಗಾಗ್ಗೆ ಮಲರೋಗ ಬರುತ್ತಿತ್ತು. ಪರದೇಶಿ ಮತ್ತು ಆಯುರ್ವೇದ ವೈದ್ಯರಿಂದ ಔಷಧ ಕೊಡಿಸಿದರೂ ಗುಣ ಕಂಡು ಬರಲಿಲ್ಲ. ಸಂತರು ಮೊರೆ ಹೋಗುವ ಒಂದೇ ಒಂದು ಚಿಕಿತ್ಸೆ ಶ್ರಮ ಉಳಿಯಿತು. ದಾಸಗಣರ ಕೀರ್ತನೆಯನ್ನು ಬಾಬಾ ಅವರ ಕೀರ್ತಿ ಮುಂಬಯಿಯ ಪ್ರಾಂತದಲ್ಲಿ ಹರಡಿತೆಂದು ಈ ಮೊದಲೇ ತಿಳಿಸಲಾಗಿದೆ. ಈ ಕೀರ್ತನೆಗಳನ್ನು ಕೇಳಿದ ಪಿತ್ತಳೆಯವರು ಬಾಬಾ ಅವರನ್ನು ದರ್ಶನ ಮಾತ್ರದಿಂದಲೇ ಸರ್ವರೋಗ ನಿವಾರಣೆ ಆಗುವುದೆಂದು ಭಾವಿಸಿ ಒಂದು ಬುಟ್ಟಿ ತುಂಬ ಹಣ್ಣುಗಳನ್ನು ತೆಗೆದುಕೊಂಡು ಕುಟುಂಬ ಸಮೇತ ಶಿರಡಿಗೆ ಬಂದರು. ಮಸೀದಿಗೆ ಹೋಗಿ ತಮ್ಮ ರೋಗ ಪೀಡಿತ ಮಗನನ್ನು ಅವರು ಬಾಬಾ ಪಾದಗಳಿಗೆ ಮಲಗಿಸಿ ಅವರ ಮುಂದೆ ಧ್ಯಾನಸ್ಥರಾಗಿ ಕುಳಿತರು. ಬಾಬಾ ಅವರಿಗೆ ಈ ಹುಡುಗನನ್ನು ನೋಡಿ ಕೂಡಲೇ ಪರಿತಪ್ಪಿ ಕೆಟ್ಟಿತು. ಹುಡುಗನು ಕಣ್ಣಿಗೆ ಗುಡ್ಡೆ ಮೇಲೆ ಹೊರಳಿತು. ನಿಸ್ವೇಜನವಾಗಿ ಬಿಟ್ಟನು. ಅವನು ಉಸಿರನ್ನು ತ್ಯಜಿಸಿದನೆಂದು ಎಂಬಂತೆ ಮೈಯೆಲ್ಲ ಬೆವರಿತು. ಬಾಯಿಯಿಂದ ನೊರೆ ಬರಲಾಯಿತು. ಇದನ್ನು ಕಂಡ ಮಾತಾಪಿತರು ಗಾಬರಿಗೊಂಡರು. ತರದ ಈ ರೋಗ ಹುಡುಗನಿಗೆ ಸ್ವಲ್ಪ ಕಾಲದಿಂದ ಆಗಾಗ್ಗೆ ಬರುತ್ತಿತ್ತು. ಆದರೆ ಅವಧಿ ಹೆಚ್ಚಾಯಿತು. ದರೋಡೆಯನ್ನು ಮಾಡಲು ಹೊರಟ ಕಲ್ಲನ ಮೇಲೆ ಆ ಮನೆಯ ಉರುಳಿ ಬಿದ್ದಂತೆ ವ್ಯಾಘ್ರ ಹೆದರಿಕೆಯಿಂದ ಓಡುತ್ತಿದ್ದವಾಗ ಗೋವು ಕಟುಕನ ಕೈಗೆ ಸಿಕ್ಕಿತಂತೆ ಬಿಸಿಲಿನಲ್ಲಿ ಬೇಗೆಯನ್ನು ತಡೆಯಲಾರದೆ ವಕ್ಷದ ಕೆಳಗೆ ನೆರಳಿಗೆ ವಿಶ್ರಾಂತಿ ಪಡೆಯಲು ಹೋದ ಪ್ರಯಾಣಿಕನಿಗೆ ಮೇಲೆ ವಕ್ಷವೇ ಉರುಳಿದಂತೆ ಪರಮ ಭಕ್ತನು ಪೂಜೆ ಮಾಡಲು ದೇವಾಲಯಕ್ಕೆ ಹೋದಾಗ ದೇಗುಲವೇ ಅವನ ಮೇಲೆ ಮುಗಚಿಕೊಂಡಂತೆಯೇ ಆ ಹುಡುಗನ ತಾಯಿ ಚಿಂತಾಕ್ರಾಂತಳಾಗಿ ರೋಧಿಸಲು. ಇದನ್ನು ಕಂಡ ಬಾಬಾ, ಅಮ್ಮ, ಏಕೆ ರೋಧಿಸುತ್ತಿರುವೆ? ಅಳುವುದನ್ನು ನಿಲ್ಲಿಸು. ನಿನ್ನ ಮಗನನ್ನು ನಿನ್ನ ಮನೆಗೆ ಕರೆದುಕೊಂಡು ಹೋಗು. ಸ್ವಲ್ಪ ಹೊತ್ತಿನಲ್ಲಿ ಪ್ರಜ್ಞೆ ಬರುತ್ತದೆ ಎಂದಳು. ಈ ಸಮಾಧಾನ ಪಡಿಸಿದರು. ಬಾಬರವರ ಸ್ವಲ್ಪ ಹೊತ್ತಿನಲ್ಲಿ ಬಾಬಾ ನುಡಿದ ಪ್ರಕಾರ ಹುಡುಗನಿಗೆ ಪ್ರಜ್ಞೆ ಬಂದಿತು. ನಂತರ ಅವರೆಲ್ಲರೂ ಅನುಮಾನ ರಹಿತರಾಗಿ ಬಾಬರವರ ಬಳಿಗೆ ಹೋಗಿ ನಮಸ್ಕರಿಸಿದರು. ಆಗ ಬಾಬಾ ಅವರು, ನಿಮ್ಮ ಅನುಮಾನ ಸಂಖ್ಯೆ ಎಲ್ಲವೂ ಈಗ ದೂರವಾದದ್ದೆಂದು ಶಾಂತಿ ದೊರೆತಿದೆ. ಹರಿಯಲ್ಲಿ ದೃಢವಾಗಿ ನಂಬಿಕೆ ಇಡಿ. ಅಚಲ ವಿಶ್ವಾಸವಿಟ್ಟರು. ಅವನು ಕಾಪಾಡುವನು ಎಂದರು. ನಂತರ ಪಿಳ್ಳೆಯವರು ಎಲ್ಲರಿಗೂ ಸಿಹಿ ತಿನ್ನಿಸಲು ಹಂಚಿದರು. ಬಾಬಾ ಅವರಿಗೆ ಒಳ್ಳೆಯ ಫಲಪುಷ್ಪ ಮತ್ತು ವಿಲವನ್ನು ಭಕ್ತಿಪೂರ್ವಕವಾಗಿ ಅರ್ಪಿಸಿದರು. ಶ್ರೀಮತಿ ಪಿತ್ತಳೆಯವರು ಸಾತ್ವಿಕರಾಗಿ ದೇವರಲ್ಲಿ ಭಕ್ತಿ ಇಟ್ಟಿದ್ದರು. ಬಾಬಾ ಅವರೆಲ್ಲ ದಿಟ್ಟಿಸಿ ನೋಡುತ್ತಾ ಆನಂದ ಭಾಷವನ್ನು ಸುರಿಸುತ್ತಾ ಕಂಬಕ್ಕೆ ಹೊರಗಿಕೊಂಡು ಕುಳಿತಿದ್ದರು. ಇದನ್ನು ಅಪೂರ್ವ ಭಕ್ತಿ ವಸ್ತುಗಳಿಗೆ ಬಾಬಾ ಮನಸೋತರು. ಪರಮಾತ್ಮನು ಹಾಗೆ ಸಂತರು ಸಹ ಆರಾಧಿಸುವವರು ಆಧೀನರು ಎಂದು